Hi guys, welcome back to Pushpa Sanchi YouTube channel. ಸೊ ಗೈಸ್ ಫೈನಲಿ ನಾವು ಇವತ್ತು ಹೋಗ್ತಾ ಇರೋದು ಬೆಂಗಳೂರಿಗೆ. ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ, ಪಟ್ಟಣ ಹೊರಡೋಣ ಬನ್ನಿ, ಈಗ ಟೈಮ್ ಆಗಿಬಿಟ್ಟಿದೆ. ಅಲ್ಲಿಂದ ನಮ್ಮ ಫ್ಯಾಮಿಲಿಗೆ ಒಬ್ಬರು ಆಟೋ ಡ್ರೈವರ್ ಗೊತ್ತು, ಅವ್ರನ್ನೇ ಯಾವಾಗಲೂ ಇಲ್ಲಿಗೆ ಹೋಗ್ಬೇಕಂದ್ರೂ ನಾವು ಕರೆಸ್ಕೊಳ್ಳೋದು. ಸೊ ಅಟೋಲಿ ರೈಲ್ವೆ ಸ್ಟೇಷನಿಗೆ ಪಟ್ಟಣಂಗೆ ಹೋಗ್ಬಿಟ್ಟು ಪಿಕಪ್ ಮಾಡೋಣ. ನಾವು ಬೆಳಗ್ಗೆ ಎಷ್ಟೊತ್ತಿಗೆ ಹೊರಟಿದ್ದೀವಿ ಅಂದರೆ 4 ಗಂಟೆಗೆ ಹೊರಟ್ಬಿಟ್ವಿ. 5:30 ಟ್ರೈನ್ ಶಿವಮೊಗ್ಗದಿಂದ ಬೆಂಗಳೂರಿದೆ ಅಂತ. ಸೊ ಫುಲ್ಲು ಕತ್ಲು ಇತ್ತು, ವೆದರ್ ಮಾತ್ರ ಸಿಟಿಯಲ್ಲಿ ಮಾತ್ರ ಒಂಚೂರು ಲೈಟ್ ಇತ್ತು ರೋಡಲ್ಲಿ. ಅದು ಬಿಟ್ಟರೆ ಫುಲ್ಲು ಕತ್ಲು ಅಂದರೆ ಕತ್ಲು, ಯಾರು ಇರಲಿಲ್ಲ. ಬಟ್ ಆಟೋಲಿ ಮಾರ್ನಿಂಗ್ ಹೋಗೋಬೇಕಾದ್ರೆ ವೈಬ್ಸ್ ಮಾತ್ರ ಸಕ್ಕತ್ತಾಗಿತ್ತು, ಎಂಜಾಯ್ ಮಾಡಿದೆ ಮಾರ್ನಿಂಗ್ ವೈಬ್ಸ್. ಸೊ ಫೈನಲಿ ಶಿವಮೊಗ್ಗದ ರೈಲ್ವೆ ಸ್ಟೇಷನ್ಗಂತೂ ಬಂದಾಯಿತು. ನಮ್ಮ ಪ್ಲ್ಯಾಟ್ಫಾರ್ಮಿಗೆ ಹೋಗಿ ನಿಂತ್ಕೊಳ್ಳೋಣ ಅಂತಾಗಲೇ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಹೋಗೋಣ ಅಂತ ಪಿಕ್ಕಿಗೆ ಹೊರಟೆ. ಇಷ್ಟರಲ್ಲಿ ಯಾಕೋ ಕಾಲ್ ಮಾಡಿದ್ಲು, ಬಂದು ಪಿಕ್ ಮಾಡು ಅಂತ. ಅದಕ್ಕೆ ಆಚೆ ಹೊರಟೆ. ಆಚೆ ಬಂದಿದ್ದು ಮಕ್ಕಳೆಲ್ಲ ಇದ್ರಲ್ಲ, ಹಂಗಾಗಿ ಅವಳಿಗೆ ಒಬ್ಬಳೇ ಬರೋಕ್ಕೆ ಕಷ್ಟ ಆಯಿತು. ಸೊ ಅದಕ್ಕೆ ಪಟ್ಟಣಂಗೆ ಆಚೆ ಹೋಗ್ಬಿಟ್ಟು ಅವಳನ್ನು ಕರ್ಕೊಂಡು ನಮ್ಮ ಪ್ಲ್ಯಾಟ್ಫಾರ್ಮಿಗೆ ಹೋಗ್ಬಿಟ್ಟು ನಮ್ಮ ಸೀಟಿಗೆ ಕೂತ್ಕೊಂಡೆ. ಅಷ್ಟರಲ್ಲಿ ಮಕ್ಕಳೆಲ್ಲ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಟ್ರೈನ್ ಹೋಗ್ತಿದ್ದಂಗೆ ನನ್ನ ಮಗಳು ಏನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀವು ನೋಡಿ. ಹಿಂಗೆ ಗಲಾಟೆ ಮಾಡಿದ್ರೆ ಅಲ್ಲಿರೋರೆಲ್ಲ ಮಲ್ಗೋದು ಹೆಂಗೆ? ಹಾಂ 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 ಏನದು ಕೈ ಆ್ಯಕ್ಷನ್ನು? ಹಾಂ ಏನು ಕೈ? ಬಾಯಿ ನೋಡಲಿ, ಬಾಯಿ ನೋಡು ಹೆಂಗೆ ಮಾಡೋದು. ಏನು ಕೈಯಲ್ಲಿ ಚಿಕ್ಕಿದ್ರೆ ಹಾಕಿ ಚಿಕ್ಕಬಿಡಂಗೆ ಮಾಡ್ತೀಯ? ಹೊರ್ರಸಿ ಅಲ್ಲ ಕುಕ್ಕು ಬರಲ್ಲ, ಮಮ್ಮಿ ತಿನ್ಬೇಕಾದ್ರೆ. ಹೋಗು ಹೋಗು, ಸೀದಾ ನಡ್ಕೊಂಡು ಹೋಗಿ. ನಿಮ್ಮ ಅಜ್ಜಿ 10 ಗಂಟೆಗೆಲ್ಲ ಮನೆಗೆ ಹೋಗ್ತೀವಿ. ಅಪ್ಪು ಅಪ್ಪು ಏನು ಮಾಡ್ತಿರೋದು? ವಾಚಿಂಗ್ ದಿಸ್ ಫೋನ್. ಅಪ್ಪು ಬಸ್ಯಾ ಎಲ್ಲಿಗೆ? ನಮ್ಮ ಚಿಕ್ಕಿ ಹೆಸರೇನಮ್ಮ? ಪುಷ್ಪ. ಚಿಕ್ಕಿ ಹೆಸರು ಸಂಜು. ಇನ್ನೊಂದು ಹೆಸರು ಸಂಜು. ಇನ್ನೊಂದು ಹೆಸರು ಡ್ಯಾಡಿ ಕರೆಯೋದೇನು? ಚಕಮುಖಿ. ನಿಂದು ಚಬ್ಬಮುಖಿನ ಮತ್ತೆ ನಿನ್ ಅಪ್ಪುದು ಚಕಮುಖಿ, ಅಮ್ಮದು ಚಕಮುಖಿ, ಅಜ್ಜಿನೂ ಚಕಮುಖಿ. ಅಮ್ಮಮ್ಮ ಏನು ತಿಂತೀಯ? ಅಮ್ಮಮ್ಮ ಯಾರ ಮನೆಗೆ ಹೋಗ್ತಿದ್ಯಮ್ಮ ನೀನು? ಬೆಂಗಳೂರು ಮನೆ ಬಂತು. ಯಾರ ಮನೆಗೆ? ಬೆಂಗಳೂರು ಮನೆಗೆ. ಬೆಂಗಳೂರು ಮನೆಗ? ಬೆಂಗಳೂರಲ್ಲಿ ಯಾರಿದ್ದಾರೆ? ಬೆಂಗಳೂರಲ್ಲಿ ಗಿರಿ ಮಾಮ, ಕಿಶೋರ್ ಮಾಮ, ಆಮೇಲೆ ತಾತ, ಅಜ್ಜಿ, ಆಮೇಲೆ ಚಿಕ್ಕಿ, ಅಮ್ಮ. ಅಪ್ಪು ಹಾಯ್. ಐಫೈ ಅಪ್ಪ, ವೈಫೈ ಅಪ್ಪ, ಐಫೈ. ಫೈನಲಿ ಬ್ಯಾಂಗ್ಳೂರಿಗಂತೂ ರೀಚ್ ಆದ್ವಿ. ಚನ್ನಸಾಗರ ನೋಡಂಗಿಲ್ಲ, ಹಬ್ಬಕ್ಕೂ ಅದಕ್ಕೂ ವರಲಕ್ಷ್ಮಿ ಹಬ್ಬ ಬಂದಿರೋದಕ್ಕೆ ಬ್ಯಾಂಗ್ಳೂರು ಫುಲ್ಲು ರಶ್ ಆಗಿಬಿಟ್ಟಿದೆ. ಇಲ್ಲಾಂದ್ರೂ ಇರದೆ, ಬಟ್ ಈ ಟೈಮಲ್ಲಿ ಇನ್ನೂ ರಶ್ ಇರುತ್ತೆ ರೈಲ್ ಸ್ಟೇಷನ್. ಆಮೇಲೆ ಆಟೋ ಬುಕ್ ಮಾಡ್ಕೊಂಡು ಬೆಂಗಳೂರು ಮನೆ ಕಡೆಗೆ ಹೊರಟ್ವಿ. ಸೊ ಟ್ರಾಫಿಕ್ಕಲ್ಲಿ ಬೆಂಗಳೂರಲ್ಲಿ ನಿಂತು ಅಂತ ಸಾಕಾಯಿತು. 5 ನಿಮಿಷಕ್ಕೂ ನಾನು ಟ್ರಾಫಿಕ್ಕು ವೀಡಿಯೋ ಮಾಡ್ತಿರೋದಕ್ಕೆ ನಮ್ಮ ಅಕ್ಕನಿಗೆ ಟೆನ್ಷನ್ ಆಗ್ಬಿಟ್ಟೈತಿ. ಇವಳು ಕ್ಯಾಮ್ರಾ ತೆಗಿತಾಳೆ ಅಂತ. ಸೊ ಇದಾಗಿತ್ತು ಇವತ್ತಿಂದು. ಎಷ್ಟೆಷ್ಟು ಸಿಗುತ್ತೆ ಎಷ್ಟೆಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ನಿಮ್ಮ ಮುಂದೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫೈನಲಿ ಮನೆ ಹತ್ರ ರೀಚ್ ಆಗ್ತಾ ಇದ್ದೀವಿ.
ಬ್ಲಾಗರ್ ಮಗಳು ಬರ್ತಾಳೆ ಅನ್ನೋ ಖುಷಿಗೆ ರೋಡಿಗೆ ಓಡ್ ಬಂದ್ಬಿಟ್ಟಿದ್ದಾರೆ ನಮ್ಮ ಏನ್ರಿ ಬಂತ ಕಿಶೋರ್ ಮಾಮ ಹೇಳಿ ಏನು ವಾಪಸ್ ಏನು ನಮ್ಮ ಬ್ಲಾಗಿಗೆ ಆಯ್ ಗಾಯ್ಸ್ ಹಿಂದ್ಗಡೆ ಚಪ್ಪಲಿ ಬೇರೆ ಇಟ್ಕೊಂಡಿದ್ದಾರೆ ಗಾಯ್ಸ್ ಮನೇಲಿ ಹಬ್ಬದ ವಾತಾವರಣ ಶುರು ಆಯಿತು ಇಲ್ಲಿ ಒಬ್ರು ತುಳಸಿ ಕಟ್ಟೋರು ಒಬ್ರು ಏನದು ಮಾವಿನ ಸೊಪ್ಪು ಕಟ್ಟೋರು ಹಾಕ್ತೀನಿ ತಡಿ ಮೀನಿಗೆ ಬಸ್ ಅಪ್ಪ ಬ್ಯುಸಿ ಆಗಿಬಿಟ್ಟಿದ್ದಾನೆ ಮಾವಿನ ಸೊಪ್ಪು ಕಟ್ಟೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಹಬ್ಬದ ವಾತಾವರಣ ಇಲ್ಲಿ ಶುರು ಆಗಿದ್ದಾರೆ ಇಲ್ಲಿ ಶೇಂಗಾನು ತುರಿತಾ ಇದ್ದಾರೆ ಯಾರದು ನೋಡಿ ನಾಳೆ ಬೆಳಗ್ಗೆ ಎದ್ದಳೋ ಅಷ್ಟೊತ್ತಿಗೆ ಮಲ್ಕೊಳ್ತೀನೋ ವರಲಕ್ಷ್ಮಿ ಪೂಜೆ ಮಾಡ್ತೀನೋ ಗೊತ್ತಿಲ್ಲ 1 ವಾರದಿಂದ ಸುಸ್ತಾಗ್ಬಿಟ್ಟಿದ್ದೀನಿ ಕಡಲೆ ಬೀಜ ತಿನ್ಕೊಂಡು ಇದೇ ಮಾಡ್ತೀನಿ ಅಷ್ಟೇ ಮನೆಯಲ್ಲಿ ಹಬ್ಬದ ವಾತಾವರಣ ಅಂತೂ ಶುರು ಆಯ್ತು ಇಲ್ಲಿ ಏನಪ್ಪ ಇಲ್ಲಿ ನೋಡಿದ್ರೆ ಈ ಕತೆ ಕಟ್ಟಿರೋರು ಯಾರೋ ತೋರಣ ಮಾಡಿರೋರು ಯಾರೋ ಬಟ್ ಇವ್ರು ಮಾಡಿರೋರ ಥರ ಹೋಗಿ ನೇತಾಕ್ತಾ ಇದ್ದಾರೆ ನೋಡ್ಕೊಳ್ರಿ ಎಲ್ಲ ಹಾಂ ಕುತ್ಕೊಂಡು ಮಾಡಿದವ್ರು ಯಾರೋ ಇವ್ರು ಬಿಲ್ಡಪ್ ತಗೊತಾ ಇದ್ದಾರೆ ಇವ್ರ ಹೆಸರು ಕಟ್ಟದು ಸುತ್ತಿದ್ರೆ ಬಿದ್ದೋಗತ್ತೆ ಸಮ ಮಾಡು ಕ್ಲೀನಾಗೆ ಲೈನ್ ಜೋಡಿಸು ಕಾಣಲಿ ಬಿಡು ಹೂವಿನ ರೇಟ್ ಎಷ್ಟೈತೆ 24 ಗಂಟೆ ಐತೆ ಹೂವಿನ ರೇಟು ಗಗನಕ್ಕೇರಿದೆ ಅದೇ ಎಷ್ಟೈತೆ 24 ಗಂಟೆ ಐತೆ ಹೂವಿನ ರೇಟ್ ಯಾರು ಎಷ್ಟು 1 ತಿಂಗಳಾಯ್ತಾ ವ್ಲಾಗ್ ಮಾಡಿ ನಿನ್ನ ಜೊತೆ ಹಾಂ ಇವಾಗ ವಾಪಸ್ ಮತ್ತೆ ತಗೊಬಂದಿದ್ದೀನಿ ವಿಡಿಯೋ ಏನು ಸಮಾಚಾರ ಸಮಾಚಾರ ಏನಂತ ಗೊತ್ತಾಗಲ್ಲ ಅಲ್ಲಿವರೆಗೂ ಗೊತ್ತಾಗಲ್ಲ ಈ ಕಡೆಯಿಂದ ಬೇವ್ರು ಎಳಿಯತ್ತೆ ಒರೆಸ್ಕೊಂತ ಇರಬೇಕು ಎಷ್ಟೊತ್ತಿಗೆ ಕೂರ್ಸೋದು ಇದು ಎಷ್ಟೊತ್ತಿಗೂ ಇಲ್ಲ ಇವಾಗಲೇ ಕೂರೋದು ನಾನು ಬ್ಲಾಗ್ ಮಾಡ್ಬೇಕಾದ್ರೆ ನೀವು ಮಾತಾಡಬೇಕು ನನಗೆ ಬ್ಲಾಗ್ ಸಿಗುತ್ತೆ ಕಂಟೆಂಟ್ ಸಿಗುತ್ತೆ ಕಂಟೆಂಟ್ ಏನು ನೋಡಬೇಕು ಸಾನು 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 ತಗೊಂಡು ಜಾಸ್ತಿ ಓಡಲ್ಲ ಅಪ್ಪು ತಗ ತುಂಬ ಓಡ್ತು ವರಲಕ್ಷ್ಮಿ ಪ್ರಯುಕ್ತ ಇಲ್ಲ ನಾ ರೆಡಿ ಆಗ್ತಿರುವ ಸ್ಟ್ಯಾಂಡ್ ಇಲ್ಲಿ ಸೀರೆಯನ್ನು ರೆಡಿ ಮಾಡ್ತಾ ಇದ್ದಾರೆ ನಮ್ಮನೆಯ ದೊಡ್ಡ ಮಗಳು ಪುಷ್ಪ ಮತ್ತು ನಮ್ಮ ಆಂಟಿ ಫುಲ್ಲು ವ್ಲಾಗ್ ನನಗೆ ಬರುತ್ತೆ ಇನ್ನು ವಿಡಿಯೋ ರೆಡಿ ಆಗೋದು ದೇವರಿಂದ ಮತ್ತೆ ಒಂದು 2-3 ವಿಡಿಯೋ ಸಿಗತ್ತೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡಿ ಆ್ಯಕ್ಷನ್ ಮಾಡು ಯಾಕೆ ಗೊತ್ತಾಗೋಯ್ತು ಮೀಮ್ ಹಾಕ್ಬಿಡ್ತೀನಿ ಅಂತ ಇಲ್ಲೊಬ್ರು ತುಂಬ ಕೆಲಸ ಮಾಡ್ತಿದ್ದಾರೆ ಕೆಲಸ ಇವತ್ತೇನು ಹೇಳು ಕಾಲ್ ಮಡ್ಚೋದು ಗಪ್ನ ಇರಲಿ ಕಾಲು ಮಡ್ಚೋದು ನಾಳೆ ಕಾಲು ಮುದ್ರೋದು ಹಲೋ ಸರ್ ನಿಮಗಲ್ಲ ಯಗ್ಗ ನಮಗೆ ಯಾಕೆ ಯಾಕಂದ್ರೆ ತಿನ್ನಕ್ಕೆ ಬೇಡ ಡೌನ್ ಮಾಡು ಏನು ದಪ್ಪ ಇಲ್ಲ ಅಂದರೆ ಸ್ವಲ್ಪ ಇಲ್ಲಿ ನ್ಯೂಸ್ ಪೇಪರ್ ಇಲ್ಲ ಬಟ್ಟೆ ಏನಾದ್ರು ಸುತ್ಬಿಟ್ಟು ಜಾಗ ಪೀಸ್ಕೊಳ್ಳೋ
ಬ್ಲಾಗ್ ಪೂರ್ತಿ ದೇವರಿಂದ ಅಲಂಕಾರ ಏನೇನಿರುತ್ತೆ ಅದನ್ನೇ ತಿಳಿಸ್ತೀನಿ. ರೈಸ್ ಫೈನಲಿ ಪ್ರಿಪೇರ್ ಆಗಲಿ, ಫೈನಲ್ ವರ್ಕ್ ಹೇಗೆ ಬಂದಿದೆ ಅಂತ ಶೋ ಮಾಡ್ತೀನಿ ವಿಡಿಯೋ ಅಲ್ಲಿ ನೋಡೋಣ. ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಕಮೆಂಟ್ ಮಾಡ್ಕೊಂಡು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು.